स्वागत है आपका बी न्यूज नेशन में। मैं हूं आबिद हुसैन शेख। बीजेपी के खिलाफ कांग्रेस का मोर्चा, बागी विधायकों के समर्थन का सबूत दिया येडियुरप्पा ने। इसी को हथियार बनाकर कांग्रेस अब मैदान में, जिसके चलते आज बीजापुर जिला कांग्रेस और ब्लॉक समिति की ओर से सीएम येडियुरप्पा ऑपरेशन कमल और नाअहल विधायकों के खरीदो फरोख्त को लेकर वायरल हुए वीडियो के खिलाफ आक्रोश व्यक्त करते हुए यह काम असंवैधानिक है, येडियुरप्पा को जल्द से जल्द इस्तीफा देने की मांग करते हुए जिला अधिकारी को मनवी पेश की गई। इस मौके पर जिला अध्यक्ष राजू अलगुर, हमीद मुशरिफ, चांद साहब गड़गलाव, आजाद पटेल, हाशिम पिरवालीकर के अलावा कई कांग्रेसी पदाधिकारी, अभिमानी और कार्यकर्ता रहे मौजूद। ವಿಡಿಯೋ ರಿಲೀಸ್ ಮಾಡ್ಯಾರ, ಮಾಡಿದ್ದು ತಪ್ಪು. ಯಡಿಯೂರಪ್ಪನೇ ನಮ್ಮ MLA ಖರೀದಿ ಮಾಡ್ಯಾರ, ರೊಕ್ಕ ಕೊಟ್ಟಾರ, ಅದು ನಿಮ್ಮ ಮಿನಿಸ್ಟರ್ ಮಾಡ್ತೀನಿ, ಅದು ಮಾಡ್ತೀನಿ, ಆರಿಸ್ತರ್ತೀನಿ ಎಲ್ಲ ಮಾಡಿ ಮತ್ತು ನಾವು ಮಾಡಿಲ್ಲ ಅಂತೇಳಿ ಏನೂ ಮಾಡಿಲ್ಲ. ನಾವು ಪ್ರಧಾನಮಂತ್ರಿನೂ ಮಾಡಿಲ್ಲ, ಗೃಹ ಸಚಿವನೂ ಮಾಡಿಲ್ಲ ಅಂತ ಸುಳ್ಳು ಹೇಳ್ಕೊತ ತಾನೇ ಹೇಳ್ಯಾರ. ಮತ್ತು ನಾವೇ ಮಾಡಿ ಅವ್ರಿಗೆ ನಾವು ಗೆದ್ದು ಕೊಡಬೇಕು, ಅವ್ರ ಬಗ್ಗೆ ಮಾತಾಡಬಾರ್ದು, ಅವ್ರು ನಮ್ಮ ಸಲುವಾಗಿ ತ್ಯಾಗ ಮಾಡ್ಯಾರ, ಮನೆ ಮಠ ಕಳ್ಕೊಂಡಾರ, ಹೆಂಡತಿ ಮಕ್ಕಳು ನೋಡಿಲ್ಲ ಅಂತ ಹೇಳ್ತಾರೆ. ಮತ್ತು ಹೇಳೋರು ಸರ್ಕಾರ ಮಾಡೋದು ಏನು ಹರ್ಕತ್ತಿತ್ತು, ಮಾಡಬೇಡ್ದಿತ್ತು. ಮೊದಲು ರಾಜೀನಾಮೆ ಕೊಟ್ಟೆ ಮುಂದೆ ಮಾತಾಡಬೇಕಿತ್ತು. ತಮ್ಮ ಪಾರ್ಟಿ ಬರೋಣ ತಾವು ಮಾಡಬೇಕಿತ್ತು. ನಮ್ಮ MLA ತಗೊಂಡು ನಮ್ಮ ಮಂದಿಗೆ ತಗೊಂಡು ಸರ್ಕಾರ ಮಾಡಿ ಈಗ ಮತ್ತು ನಮಗೆ ಹೇಳ್ತಾರೆ, ನೀವು ನಿಂಬಲ್ಲಿ ನಿಮ್ಮ ಬಿಟ್ಟು ಹೋಗ್ಯಾರ ಕಾಂಗ್ರೆಸ್ ಅಂತಾರೆ. ನಮ್ಮ ಮನುಷ್ಯರ್ಗೆ ತಗೊಂಡು ನಮ್ಮ MLA ತಗೊಂಡು ಖರೀದಿ ಮಾಡಿ ನಮ್ಮ ದೇಶಕ್ಕೆ ಮತ್ತು ಎಲ್ಲ ನಮ್ಮ ಕರ್ನಾಟಕಕ್ಕೆ ದ್ರೋಹ ಮಾಡ್ಯಾರ. ಮತ್ತೆಲ್ಲ ದೇಶದೊಳಗೆ ದ್ರೋಹ ಮಾಡ್ಲಾಕತ್ತಾರೆ. ಒಬ್ರಿಗೆ ಬಿಡ್ಲಿಕ್ಕತ್ತಿಲ್ಲ, ಎಲ್ಲಿ ಹೋಗ್ತಾರೆ ನಮ್ಮ MLAಗಳು ಖರೀದಿ ಮಾಡ್ಲಾಕತ್ತಾರೆ, ಅಂಜಿಸ್ಲಾಕತ್ತಾರೆ, ಕಿಡ್ನಾಪ್ ಮಾಡ್ತಾರೆ. ನಮಗೆಲ್ಲ ನೀವು ನಮ್ಮ ಸರ್ಕಾರ ಆಗಬೇಕು, BJP ಸರ್ಕಾರ ಆಗಬೇಕು. ಇದು ಭಾಳ ದಿವಸ ನಡೆಯಂಗಿಲ್ಲ ರೀ. ಮೋದಿ ಸಾಹೇಬ್ರ ಮತ್ತು ಅಮಿತ್ ಶಾ ಸಾಹೇಬ್ರ ಇಲ್ಲಿ ಮೊದಲೇ ರಾಜೀನಾಮೆ ಕೊಡಬೇಕು. ಎಸ್ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು. ಅವರೆಲ್ಲ ಸಚಿವರನ್ನು ಭ್ರಷ್ಟದಾರೆ, ಏನೂ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ಒಂದು ನೆರೆ ಪೀಡಿತವ್ರಿಗೆ ಬರೀ 10,000 ಕೊಟ್ಟು ಅದನ್ನು ಅರ್ಧ ಮಂದಿಗೆ ಕೊಟ್ಟಾರ, ಅರ್ಧ ಮಂದಿಗೆ ಕೊಟ್ಟಿಲ್ಲ. ಏನೂ ಇಲ್ಲ, ಬರೀ ಆಶ್ವಾಸನೆ ಮಾಡ್ಲಾಕತ್ತಾರೆ. ಮೊದಲು ಕೆಲಸ ಮಾಡಿ ಜನತೆಗೆ ಮಂದಿ ಇದ್ದವ್ರಿಗೆ ಅವ್ರು ಕಾಪಾಡ್ರಿ, ರಾಜಕೀಯ ಮಾಡಿರಿ, ರಾಜೀನಾಮೆ ಕೊಟ್ಟೆ ಮುಂದೆ ಮಾಡಿರಿ ನೀವು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಪ್ರಜಾಪ್ರಭುತ್ವವನ್ನು ಹಾಳು ಮಾಡುವಂಥ BJPಯ ಸರ್ಕಾರ ನಿರಂತರವಾಗಿ ತೊಂದರೆಯನ್ನು ಮಾಡುತ್ತಿದೆ. 2 ದಿವಸಗಳ ಹಿಂದೆ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳು ತಾವು ಹಿಂದೆ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಮ್ಮ ಕಾರ್ಯಕರ್ತರೊಂದಿಗೆ ಮಾತನಾಡುವಾಗ ಆ ಮಾತಿನ ಧ್ವನಿ ಸುರುಳಿ ನಮ್ಮ ಪಕ್ಷದ ಕೈಯಲ್ಲಿದೆ. ಇಂಥ ಅನೈತಿಕ ಅವಹೇಳನ ರಾಜಕಾರಣ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ದೇಶದ, ಈ ರಾಜ್ಯದ ಕಗ್ಗೋಲೆಯನ್ನು ಮಾಡಿದ್ದಾರೆ. ಆರಿಸಿ ಬಂದಂಥ ಜನಪ್ರತಿನಿಧಿಗಳನ್ನು ಖರೀದಿ ಮಾಡುವಂಥ ಯಾವುದೇ ಪಕ್ಷ ಇತ್ತಂದರೆ ಅದು ಭಾರತೀಯ ಜನತಾ ಪಾರ್ಟಿ. ಇದು ಸೂರ್ಯನಷ್ಟೇ ಸತ್ಯ ಅಲ್ಲ. 2008ರಲ್ಲಿಯೂ ಸಹಿತ ಆಪರೇಷನ್ ಕಮಲ್ ಮಾಡಿದರು. ಇವತ್ತು 2014ರಲ್ಲಿ 2019ರಲ್ಲಿ ಸಹಿತ ಇವತ್ತು ಆಪರೇಷನ್ ಕಮಲ ಮಾಡಿದ್ದು ನಿಜ ಅಂಥೇಳಿ ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ BS ಯಡಿಯೂರಪ್ಪನವರು ತಮ್ಮ ಪಕ್ಷದಲ್ಲಿ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ ನಮಗೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತೈತಿ. ಅವ್ರು ಏನು ಹೇಳಿದ್ರು, ಅನರ್ಹರು ಅವರು ಕೊಟ್ಟ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಅಧಿಕಾರಕ್ಕೆ ಬಂದೀವಿ, ಅವ್ರಿಗೆ ನಾವು ಯಾವುದೇ ಥರದಿಂದ ಕೆಟ್ಟ ಮಾತುಗಳನ್ನು ಆಡಬಾರ್ದು ಅನ್ನುವಂಥ ಮಾತನ್ನು ಸನ್ಮಾನ್ಯ ಶ್ರೀ GS ಯಡಿಯೂರಪ್ಪನವರು ಹೇಳಿದ್ದಾರೆ. देश में, इस राज्य में जो चल रहा है, इसके आने वाले दिनों में इस देश की जनता उनको उत्तर देगी, उसका जवाब देगी. भाइयों और बहनों, हमारी ये बदनसीबी है कि जो MLA लीगली इलेक्ट होते हैं उनका किडनैप किया जाता है और जो है उनको पैसे और आमिष दे के हॉर्स ट्रेडिंग करके सरकार बनाई जाती है और देश का हर आदमी खामोश बैठा हुआ है. इनकी ये जो ज़्यादती और दबाव की जो चल रही है, ज़्यादती नहीं रहेगी और इस देश में फिर एक बार हमारी कांग्रेस की सरकार आएगी. जय हिंद, जय कर्नाटक. ಇವತ್ತು ಯಡಿಯೂರಪ್ಪನವರ ವಿಡಿಯೋ ಲೀಕ್ ಆದಮೇಲೆ, ಆಡಿಯೋ ಲೀಕ್ ಆದಮೇಲೆ ಅವರು ಸಂಪೂರ್ಣವಾಗಿ
ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಒಪ್ಕೊಂಡಿದ್ದಾರೆ. ಏನು ಅಮಿತ್ ಶಾ ಅವ್ರ ಮುಖಾಂತರ ಹಣ ಕೊಟ್ಟು ಮುಂಬೈಯಲ್ಲಿ ನಮ್ಮ 15 ಶಾಸಕರನ್ನು ಆಮಿಷ ಅವ್ರನ್ನ ಮುಂಬೈ ಕರ್ಕೊಂಡು ಹೋಗಿ ಅಮಿತ್ ಶಾ ಅವರ ಸೂಪರ್ವೈಸರ್ನಲ್ಲಿ ಸುಮಾರು 2.5-3 ದಿನವರೆಗೆ ಕಾಂಗ್ರೆಸ್ ಪಕ್ಷದ MLAಗಳನ್ನು ಕೂಡಿ ಹಾಕಿ ಇಟ್ಟಿರ್ತಕ್ಕಂಥ ವಿಷಯವನ್ನು ಅವರು ಬಹಿರಂಗವಾಗಿ ಆಡಿಯೋ ಮುಖಾಂತರ ಹೇಳಿದ್ದಾರೆ. ಬಹುಶಃ ಇವತ್ತು ಅವ್ರ ಮೇಲೆ ನಾವು ಒತ್ತಾಯ ಮಾಡ್ತಾಯಿದ್ದೇವೆ, ಕ್ರಿಮಿನಲ್ ಕಟ್ಟೆ ಆಗಬೇಕು, ಅವರು ಸರ್ಕಾರ ರಾಜೀನಾಮೆ ಕೊಡಬೇಕು. ಜೊತೆಗೆ ಏನು ದೇಶವನ್ನು ಆಳ್ತಕ್ಕಂಥ ಏನು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಒಂದು ಕಾನ್ಸ್ಪರೆನ್ಸಿಯಲ್ಲಿ ಪ್ರಧಾನ ಪಾತ್ರ ಏನು ವಹಿಸ್ಕೊಂಡಿದ್ದಾರೆ, ಅವರು ಮೊಟ್ಟ ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಇವತ್ತು ಪ್ರಜಾಪ್ರಭುತ್ವ ಇವತ್ತು ಗಾಳಿಗೆ ತೂರಿರ್ತಕ್ಕಂಥ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಇವತ್ತು ಅಪಮಾನ ಮಾಡಿರ್ತಕ್ಕಂಥ, ಅದಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಅಮಿತ್ ಶಾ ಮತ್ತು ಯಡಿಯೂರಪ್ಪ ಮಾಡಿದ್ದಾರೆ. ಬಹುಶಃ ಈ ದೇಶದ ಜನ ಸುಮಾರು 130 ಕೋಟಿ ಜನ ಇವತ್ತು ಅವ್ರನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಥ ಘಟನೆಗಳಿಂದ ಅವ್ರನ್ನ ಗ್ರಾಫ್ ಏನಿತ್ತು ಮೇಲೆ ಹೋಗಿತ್ತಲ್ಲ, ಇವತ್ತು ಖಂಡಿತವಾಗಿ ಅದನ್ನು ನೆಲಕ್ಕಸ್ತಕ್ಕಂಥ ಸಂದರ್ಭ ಸನ್ನಿವೇಶ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಇವತ್ತು ನಾವೆಲ್ಲ ಜನ ಜಾಗೃತ ಆಗಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಬಡವರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ವರ್ಗದ ಜನರಿಗೆ ಒಂದಿಲ್ಲ ಒಂದು ಹಂತದಲ್ಲಿ ಅವರ ನೀತಿಯಿಂದ ಅವರ ಜೀವನಕ್ಕೆ ತೊಂದರೆ ಆಗಿರೋದ್ರಿಂದ ಇವತ್ತು ಚುನಾವಣೆಯನ್ನು ಅವ್ರು ಕಾಯ್ತಾ ಇದ್ದಾರೆ. ಅದರ ಮುಖಾಂತರ ಅವರು ಪ್ರತಿಭಟನೆಯನ್ನು ಮಾಡಿ ಜನ ತಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಕಾಲ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತೇನು ಯಡಿಯೂರಪ್ಪನವರು ಏನು ಮಾತನಾಡಿದ್ದಾರೆ ಅದನ್ನು ನಾವು ಸುಪ್ರೀಂ ಕೋರ್ಟಿಗೆ ನಮ್ಮ ಪಕ್ಷದ ನೇತಾರರು ಕೂಡ ಕೊಂಡೊಯ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಒಂದು ನ್ಯಾಯಬದ್ಧವಾದಂಥ ತೀರ್ಮಾನವನ್ನು ಕೊಡಬೇಕಾಗ್ತಾ ಇದೆ. ಯಾಕಂದರೆ ಅದ್ರ ಬಗ್ಗೆ ಅವರು ಸುಪ್ರೀಂ ಕೋರ್ಟಲ್ಲಿ ಒಪ್ಕೊಳ್ಳಿಕ್ಕಂದ್ರೆ ನಮಗೂ ಕೂಡ ನ್ಯಾಯಾಂಗದ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಅಪನಂಬಿಕೆ ನಮಗೂ ಕೂಡ ಬರಬಾರ್ದು ದೇಶ ಜನರಿಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ತನ್ನ ನ್ಯಾಯವನ್ನು ಕೊಡಬೇಕಾಗ್ತಾಯಿದೆ. ಈ ಸಂದರ್ಭದಲ್ಲಿ ಇವತ್ತು ಜನಪರವಾದಂಥ ತೀರ್ಮಾನ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಪುನಃ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಸರ್ಕಾರ ಮತ್ತು ಅವರ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಇವತ್ತು ಜನರಿಗೆ ಕ್ಷಮೆಯನ್ನು ಕೇಳಬೇಕಂತ ಹೇಳಲಿಕ್ಕೆ ಬಯಸ್ತೀನಿ. ताज मोबाइल ग्राहकों को विशेष सौगात। त्योहारों के चलते इस बार भी दशहरा और दीपावली के पावन अवसर पर ग्राहकों के लिए सुनहरा मौका। त्योहारों की खुशियों में 4 चांद लगाने के लिए ताज मोबाइल की ओर से आपको आकर्षक ऑफर्स दिए जा रहे हैं। ग्राहकों से इस सुनहरे मौके का भरपूर लाभ उठाकर अपने जीवन का आनंद उठाने ताज मोबाइल के तमाम ग्राहकों को दशहरा और दीपावली की विशेष शुभकामनाओं के साथ एक बार विजिट कीजिए ताज मोबाइल शोरूम, रतन मॉल, शॉप नंबर 9, SS रोड, बीजापुर। अस्सलाम वालेकुम, नमस्ते। ताज मोबाइल के जो हमारी टीम है, ताज मोबाइल की पूरी टीम की तरफ से दशहरा और दिवाली की शुभकामनाएं आप सभी को। और हर साल हम अलग अलग सा ऑफ़र लेके आते हैं। इस साल भी बढ़िया, उससे भी बढ़िया ऑफ़र लेके आए हैं। बस निमंत्रित करता हूं कि गुंजाइश करता हूं कि सभी बीजापुर डिस्ट्रिक्ट के लोग आके एक बार देख ले। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।